ಹಾಯ್ ಫ್ರೆಂಡ್ಸ್, ತುಂಬ ದಿವಸ ಆದ ನಂತರ ಒಂದು ರೆಸಿಪಿ ಹಾಕುವ ಅಂತೇಳಿ ಇದ್ದೇನೆ. ತುಂಬ ದಿವಸ ಆಯಿತು ಹಾಕದೆ. ಮೊಬೈಲ್ ಎಲ್ಲ ಸರಿ ಇಲ್ಲ ಇತ್ತು, ಕ್ಯಾಮರಾ ವರ್ಕ್ ಆಗ್ತಿರ್ಲಿಲ್ಲ. ಹಾಗೆ ಇವತ್ತೊಂದು ರೆಸಿಪಿ ಹಾಕುವ ಅಂತೇಳಿ ರೆಕಾರ್ಡ್ ಮಾಡಿದ್ದು ನಾನು. ಸಿಂಪಲಾಗಿ ಒಂದು ದಪ್ಪ ಅವಲಕ್ಕಿದ್ದು ಪಲಾವ್ ಮಾಡುವ ಅಂತೇಳಿ. ದಪ್ಪ ಅವಲಕ್ಕಿದು 1 ಗ್ಲಾಸ್ 2 ಗ್ಲಾಸ್ ತಗೊಳ್ತೇನೆ ನಾನು. ಈಗ 1 ಗ್ಲಾಸ್ ಉಂಟು ಇದರಲ್ಲಿ. ಇದನ್ನು ನೀರಲ್ಲಿ ಹಾಕಿ ತೊಳಿಬೇಕು. ಒಂದು 5 ನಿಮಿಷ ಬಿಟ್ಟರೆ ಸಾಕಾಗ್ತದೆ, ದಪ್ಪ ಆಗ್ತದೆ. ಹಾಗೆ ಬಟಾಣಿ ತಗೊಂಡಿದ್ದೇನೆ, ಹಸಿ ಬಟಾಣಿದು. ಈಗ ಫ್ರೆಶ್ ಬರ್ತದಲ್ವ, ಅದನ್ನೇ ತಗೊಂಡದ್ದು. ನಾನು ಕೋಡಿಯಿಂದ ಬಿಡಿಸಿ ಎಲ್ಲ ಇಟ್ಕೊಂಡಿದ್ದೇನೆ. 2 ಟೊಮೆಟೊ ತಗೊಂಡಿದ್ದೇನೆ, ಚಿಕ್ಕ ಟೊಮೆಟೊ ಇದು. ಹಾಗೆ ಒಂದು ಸ್ವಲ್ಪ ನೀರುಳ್ಳಿ, ದೊಡ್ಡ ನೀರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಅವಲಕ್ಕಿಯನ್ನು ಈ ತರಕಾರಿ ಎಲ್ಲ ಬೆಂದುಕೊಂಡು ಬರ್ತದಲ್ವ, ಆಗ ನೀರಲ್ಲಿ ಹಾಕಿ ತೊಳೆದ್ರೆ ಸಾಕು. ಇಲ್ಲಾಂದರೆ ಕರಗಿ ಹೋಗ್ತದೆ ಅದು. ಇದಕ್ಕಿಂತ ಸಹ ದಪ್ಪ ಅವಲಕ್ಕಿ ಬರ್ತದೆ, ಇನ್ನು ಅದು ಸಹ ತಗೊಳ್ಬೋದು. ಅದಾದರೆ ನೀವು ಇದಕ್ಕೆ ಹಾಕುವಾಗಲೇ, ಫ್ರೈ ಎಲ್ಲ ಮಾಡುವಾಗಲೇ ನೀರಲ್ಲಿ ಹಾಕಿಡ್ಬೋದು. ಈಗ ಫಸ್ಟ್ ನಾನೆಲ್ಲ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ತೇನೆ. ಇಲ್ಲಿ ಎಣ್ಣೆ ಹಾಕಿಕೊಂಡಿದ್ದೇನೆ ಮೊದಲೇ ನಾನು. ಈಗ ಬಿಸಿಯಾಗಿದೆ ಎಣ್ಣೆ, ನೀರುಳ್ಳಿ ಹಾಕ್ತೇನೆ. ಮಾಮೂಲಿ ರೈಸ್ ಪಲಾವ್ ಮಾಡುವ ಹಾಗೆ ಮಾಡ್ಬೋದು ಇದನ್ನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ಹಾಕಿ ನಾವು ಗ್ರೈಂಡ್ ಮಾಡ್ತೇವಲ್ವಾ, ಅದೇ ಥರ ಸಹ ಮಾಡ್ಬೋದು. ಅದು ನಾನು ಇಲ್ಲಿ ಸಿಂಪಲ್ ಆಗಿ ಮಾಡ್ತಿದ್ದೇನೆ. ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟರವರೆಗೆ ಫ್ರೈ ಮಾಡು. ಇದೇ ಹೊತ್ತಲ್ಲಿ ಸ್ವಲ್ಪ ಉಪ್ಪು ಹಾಕಿಕೊಳ್ತೇನೆ ನಾನು. ಇದೆಷ್ಟು ಉಪ್ಪು ಹಾಕೋದು, ಮತ್ತೆ ಹಾಕೋಬೇಕಿದ್ರೆ. ಇಷ್ಟಾಯ್ತು, ಸಾಕು. ಈಗ ನಾನು ಟೊಮೆಟೊ ಹಾಕಿಕೊಳ್ತೇನೆ. 2 ಕೊಚ್ಚಿಟ್ಟ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಕರಗುವಷ್ಟು ಒಳ್ಳೆ ಟೇಸ್ಟ್ ಬರ್ತದೆ ಅದು. ಇದು ಸ್ವಲ್ಪ ಬಿಸಿ ಆಗುವಾಗ ನಾವು ಹಸಿ ಬಟಾಣಿ ಹಾಕುವ, ಯಾಕಂದ್ರೆ ಬಟಾಣಿ ಬೇಯಿಸಿದ್ರೆ ಹಸಿ ಆದ ಕಾರಣ ಫ್ರೆಶ್ ಉಂಟಲ್ಲ, ಅಷ್ಟೊತ್ತಿಗೆ ಟೊಮೆಟೊ ನೀರುಳ್ಳಿ ಎಲ್ಲ ಚೆಂದ ಫ್ರೈ ಆಗ್ತದೆ. ಪಲಾವ್ ಮಸಾಲೆ ಸಹ ಹಾಕ್ಬೋದು. ಹಾಗೆ ನಾವು ಗ್ರೈಂಡ್ ಮಾಡಿ ಹಾಕ್ತೇವಲ್ಲ, ಅದು ಸಹ ಸಾಕು. ಅದು ಹಾಕಿ ನಾವು ಪಲಾವ್ ಮಸಾಲೆ ಹಾಕ್ಬೇಕಂತಿಲ್ಲ. ನಾನು ಇವತ್ತು ಗ್ರೈಂಡ್ ಮಾಡಿ ಹಾಕುದಿಲ್ಲ, ಹಾಗೆ ಹಾಕ್ತೇನೆ. ಪಲಾವ್ ಹುಡಿ ಅಂತ ನಾನು ಅದನ್ನು ಹಾಕ್ತೇನೆ. ಈ ಥರ ಅಂತ ಮಾಡಿ ನೋಡಿ ಹೇಗಾಗ್ತದೆ ಅಂತ. ಈಗ ಎಷ್ಟು ಫ್ರೈ ಆಗಿ ಸಾಕು, ಬಟಾಣಿ ಹಾಕ್ತೇನೆ. ತುಂಬ ಬಟಾಣಿ ತಗೊಂಡೆ, ನನಗೆ ಬಟಾಣಿ ತುಂಬ ಇಷ್ಟ, ಹಾಗೆ ಇದನ್ನೆಲ್ಲ ಹಾಕ್ತೇನೆ. ಇದೆಲ್ಲೊಂದು 100 ಗ್ರಾಮ್ ಆಗುವಷ್ಟು ಬಟಾಣಿ ಉಂಟು. ಇದೀಗ ಹೀಗೆ ಫ್ರೈ ಆಗ್ತಾ ಇರಲಿ, ನಾನು ಅಷ್ಟೊತ್ತಿಗೆ ಅವಲಕ್ಕಿ ತೊಳೆದು ಇಟ್ಕೊಳ್ತೇನೆ. 1 ಗ್ಲಾಸ್ ಅವಲಕ್ಕಿ ಹಾಕ್ತಿದ್ದೇನೆ, 2 ಗ್ಲಾಸ್. ಇದನ್ನು ಒಂದ್ಸಲ ತೊಳೆದ್ರೆ ಸಾಕು. ಒಂದ್ಸಲ ತೊಳೆದು ನೀರು ಚೆಲ್ಲಿದ್ರೆ ಮತ್ತೆ 2ನೇ ಸಲ ನೀರು ಹಾಕಿ ಒಂದು 5 ನಿಮಿಷ ಬಿಟ್ಟರೆ ದಪ್ಪ ಆಗ್ತದೆ. ಇದು ನಾವು ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಉಂಟಲ್ಲ, ಬರೀ 10 ನಿಮಿಷದಲ್ಲಿ ರೆಡಿ ಆಗ್ತದೆ ಇದು. ಅವಲಕ್ಕಿಯಲ್ಲಿ ಕಪ್ಪೊಂದಿರ್ತದಲ್ಲ. ಈಗ ಬಟಾಣಿ ಎಂತಾಯ್ತು ನೋಡು. ಇದು ತೊಳೆದು 2ನೇ ನೀರು ಹಾಕಿ ಇಡ್ತೇನೆ ನಾನು. ತೊಳೆದಾಗಿದೆ, ಇದು ನೀರು ಹಾಕ್ತೇನೆ. ಹಾಕಿ ಬಟಾಣಿ ಬೇಯುವಾಗ ಡೈರೆಕ್ಟ್ ಹಾಕಿದ್ರೆ ಆಯಿತು. ಇದು ಆಲ್ರೆಡಿ ಮೆತ್ತಗೆ ಆಗಿದೆ ನೋಡಿ. ಈಗ ಬಟಾಣಿ ಬೆಂತ ನೋಡು, ಟೊಮೆಟೊ ಎಲ್ಲ ಕರಗಿದೆ, ಕಾಣ್ತಾ ಇರ್ಬೋದು. ಆಗ ಸ್ವಲ್ಪ ಉಪ್ಪು ಹಾಕಿದ್ದೇನಲ್ಲ, ಈಗ ಇನ್ನು ನಾನು ಪುನಃ ಉಪ್ಪು ಹಾಕ್ತೇನೆ. ರುಚಿ ನೋಡ್ಬೇಕು ಎಷ್ಟು ಉಂಟಂತ. ಒಂದೇ ಸಲ ಸಹ ಹಾಕ್ಬೋದು, ಏನಾಗುದಿಲ್ಲ. ಇದಕ್ಕೆ ಬಟಾಟೆ ಮತ್ತೆ ಕಾಲಿಫ್ಲವರ್ ಹಾಕ್ಬೋದು, ಬೀನ್ಸ್, ಕ್ಯಾರೆಟ್, ಯಾವ ತರಕಾರಿ ಸಹ ಹಾಕ್ಬೋದು. ಪಲಾವಿಗೆ ನಾವು ಯಾವುದೆಲ್ಲ ಹಾಕ್ತೇವೆ ಅದನ್ನೆಲ್ಲ ಹಾಕ್ಬೋದು.
ಬಟಾಣಿ ಬೆಂತ ನೋಡಿ ಬಟಾಣಿ ಬೆಂದಿದೆ. ಈ ಟೈಮಲ್ಲಿ ಉಪ್ಪು ನೋಡಿದೆ ನಾನು, ಸ್ವಲ್ಪ ಕಮ್ಮಿ ಉಂಟು, ಅದಕ್ಕೆ ಇಷ್ಟು ಹಾಕ್ತೇನೆ. ಅರ್ಧ ಒಂದು 3/4 ಸ್ಪೂನ್ ಆಗುವಷ್ಟು ಉಪ್ಪು. ಹಾಗೆ ಒಂದು ಸ್ವಲ್ಪ ಟೇಸ್ಟ್ ಬರಲಿಕ್ಕೋಸ್ಕರ ಬೆಲ್ಲ ಹಾಕ್ತೀನಿ. ಒಂದು 3/4 ಸ್ಪೂನ್ ಆಗುವಷ್ಟು ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ. ಒಂದು 2 ನಿಮಿಷ ಫ್ರೈ ಮಾಡಿದರೆ ಸಾಕು. ಇನ್ನು ಬೆಲ್ಲ ಉಪ್ಪೆಲ್ಲ ಬಟಾಣಿಗೆ ಹಿಡಿಯುವಷ್ಟು. ಇಷ್ಟೊತ್ತಿಗೆ ಅವಲಕ್ಕಿಂದ ನೀರು ತೆಗೆದಿಟ್ಕೊಳ್ತೇನೆ ನಾನು. ಅವಲಕ್ಕಿಂದ ನೀರು ತೆಗೆದಿಟ್ಕೊಂಡೆ. ಈಗ ನಾನು ಪಲಾವ್ ಪೌಡ್ರ್ ಹಾಕ್ತಿದ್ದೇನೆ. ಇದೊಂದು ನಮ್ಮ ಕ್ವಾಂಟಿಟಿಗೆ ಮೇಲೆ ಹಾಕಿದರೆ ಇತ್ತು. ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ತೇನೆ ನಾನು. ನಾವು ಎಷ್ಟು ಮಾಡ್ತೇವೆ ನೋಡಿ, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ದೊಡ್ಡ ಸ್ಪೂನಲ್ಲಿ ಟೇಬಲ್ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ರೆ ಹಸಿ ವಾಸನೆ ಇರ್ತದಲ್ಲ, ಇದು ಪಲಾವ್ ಪೌಡರ್ ಇದು ಹುಡಿ, ಅದು ಹೋಗುವಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಚಂದ ಕಾಣ್ತಾ ನೋಡಿ ಕಲರ್ಫುಲ್ಲಾಗಿ. ಒಂದು 10 ಸೆಕೆಂಡ್ ಸಾಕು. ಈಗ ಸಾಕು. ಅವಲಕ್ಕಿಯನ್ನು ಹಾಕುವ. ಅವಲಕ್ಕಿ ಈ ಸಂದರ್ಭದಲ್ಲಿ ಹಾಕಬೇಕು. ಇದು ಚಂದ ಹಿಂಡಿ ಹಾಕಬೇಕು ಅವಲಕ್ಕಿಯನ್ನು. ಸ್ವಲ್ಪ ಮೆತ್ತಗೆ ಆಯಿತು. ನಾನು ಈ ಸಲ ಅವಲಕ್ಕಿ ತಂದದ್ದು ಚೇಂಜ್ ಆಗಿದೆ. ಯಾವಾಗಲೂ ಸ್ವಲ್ಪ ಗಟ್ಟಿ ಅವಲಕ್ಕಿ ತರ್ತೇನೆ. ಈ ಸಲ ಸ್ವಲ್ಪ ಇದು ತೆಳು ಅವಲಕ್ಕಿ, ಗಟ್ಟಿ ಅವಲಕ್ಕಿ. ಆದರೆ ಮೊದಲೆಲ್ಲ ತರುವಷ್ಟು ದಪ್ಪ ಇಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮುದ್ದೆ ಆಗಿದೆ. ಅದಿದ್ರೆ ಉದುರಾಗ್ತದೆ ಚಂದ, ಪಲಾವಿನ ಹಾಗೆ. ಸ್ವಲ್ಪ ಹೊಸ ಅವಲಕ್ಕಿ ಅಲ್ಲ, ಹಾಗೆ ನನಗೆ ಗೊತ್ತಾಗಲಿಲ್ಲ. ಈಗ ಒಂದ್ಸಲ ತೊಳೆದು ನೀರಲ್ಲಿ ಹಾಕಿಡಬೇಕು ಅಂತಿಲ್ಲ ಅಂತ ಕಾಣ್ತದೆ. ಇರಲಿ, ಎಕ್ಸ್ಪೆರಿಮೆಂಟ್ ಮಾಡಿದಾಗೆ ಇತ್ತು. ಯಾರಾದರೂ ಮಾಡೋದಾದರೆ ಇದಕ್ಕಿಂತ ಸ್ವಲ್ಪ ದಪ್ಪ ಅವಲಕ್ಕಿ ಆದರೆ 5 ನಿಮಿಷ ನೀರಲ್ಲಿ ಹಾಕಿಟ್ಟರೆ ಸಾಕು. ಅದನ್ನು ಹೀಗೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡು. ಆಗ ಅವಲಕ್ಕಿಗೆಲ್ಲ ಇಳಿತದೆ. ಸ್ವಲ್ಪ ನೀರಿನ ಪಸೆ ಎಲ್ಲ ಡ್ರೈ ಆಗ್ಬೋದು ಅಂತ ನೋಡುವ. ಎಲ್ಲ ಮಾಡುವ ರೆಸಿಪಿಗಳೆಲ್ಲ ಸಕ್ಸಸ್ ಆಗಬೇಕು ಅಂತ ಏನಿಲ್ಲ ಅಲ್ವ. ಎಷ್ಟೋ ಸಲ ಫೈಲ್ ಆಗ್ತದೆ. ನಂದು ಸಹ ಇದು ಹಾಗೆ ಆಯ್ತಾ ಅಂತ ಅಂದ್ಕೊಳ್ತೇನೆ. ನೋಡುವ ಏನಾಗ್ತದೆ ಅಂತೇಳಿ. ಹಾಗೆ ಸಣ್ಣ ಬೆಂಕಿಯಲ್ಲಿ ಇಟ್ಟು ಮುಚ್ಚಿಡ್ಬೇಕಾಯ್ತಾ, ಇಲ್ಲದಿದ್ದರೆ ಅಡಿ ಹಿಡಿಬೋದು. ಎಂತಾಯ್ತು ನೋಡು.
ಸ್ವಲ್ಪ ಆಗಕ್ಕಿಂತ ಪರವಾಗಿಲ್ಲ, ಸ್ವಲ್ಪ ಉದುರುದುರಾಗಿದೆ. ಉದ್ರೆ ನಾನು ಅನ್ಕೊಂಡಾಗೆ ಆಗಲಿಲ್ಲ. ಸಾಕಿನ್ನು ಅಡಿ ಹಿಡಿತದೆ, ತೆಗಿತೇನೆ. ನಾನು ಆಫ್ ಮಾಡ್ತೇನೆ ಸ್ಟವ್. ಒಳ್ಳೆ ಪಾಯಸದಿಂದಾಗಿ ಆಗ್ಬೋದು, ಖಾರ ಪಾಯಸ. ಮುದ್ದೆ ಆಗಿದೆ ಮಾತ್ರ, ಸೌಟಿಂದ ಬೀಳುವುದಿಲ್ಲ ನೋಡಿ. ಪರಿಮಳ ಮಾತ್ರ ತುಂಬ ಚಂದ ಬರ್ತಾ ಉಂಟು. ಆಹಾ, ನೋಡಿ. ಪರಿಮಳ ಒಳ್ಳೆದುಂಟು. ನಾನು ಈ ಥರ ಮೊದಲೆಲ್ಲ ಮಾಡ್ತಾ ಇದ್ದೆ ಅವಲಕ್ಕಿ. ಅದು ಹಸಿಮೆಣಸು ಮತ್ತು ಟೊಮೆಟೊ, ನೀರುಳ್ಳಿ ಎಲ್ಲ ಹಾಕಿ ಮಾಡ್ತಿದ್ದದು. ಪಲಾವ್ ಅವತ್ತೊಂದ್ಸಲ ಮಾಡಿದ್ದೆ ಈ ಥರ. ನನಗೆ ತುಂಬ ಒಳ್ಳೆಯದಾಗಿತ್ತು. ಹಾಗೆ ಪುನಃ ಇದೇ ರೀತಿ ಮಾಡುವ ಅಂತೇಳಿ ಪುನಃ ಮಾಡಿದ್ದು. ಟೇಸ್ಟ್ ನೋಡ್ತೇನೆ ಹೇಗುಂಟು ಅಂತೇಳಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಇದಕ್ಕೆ ಕಚ್ಚಂಬರೆಲ್ಲ ಎಂತ ಬೇಕು ಅಂತ ಇಲ್ಲ. ಪಲಾವ್ ಮಾಡಿದರೆ ಕಚ್ಚಂಬರ್ ಬೇಕಾಗ್ತದಲ್ಲ, ಅದಿದ್ರೆ ಒಳ್ಳೇದಾಗೋದು. ಇದಕ್ಕೆ ಎಂತ ಬೇಕು ಅಂತಿಲ್ಲ. ಖಾಲಿ ನಾನು 3 ಐಟಮ್ ಹಾಕಿದ್ದು ನೋಡಿ: ನೀರುಳ್ಳಿ, ಟೊಮೆಟೊ, ಬಟಾಣಿ. ಆದರೆ ಸೂಪರ್ ಆಗಿದೆ ಮಾತ್ರ. ಒಂದು ಸ್ವಲ್ಪ ಮುದ್ದೆ ಆಗಿದೆ ಅಂತೇಳಿ ಅಷ್ಟೇ, ತಿನ್ನುವಾಗ ಜಗಿಬೇಕು ಅಂತಿಲ್ಲ. ಹಾಗೆ ನಮಗಿದ್ರೆ ಇತ್ತು. ಹಾಗಾದರೆ ಹೊಸಬ್ರು ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೇನೆ ನಾನು. ಅಲ್ಲಿವರೆಗೆ ಟೇಕ್ ಕೇರ್, ಖುಷಿಯಾಗಿರಿ.